ಯರಗಟ್ಟಿ ತಾಲೂಕಿನ ಕೋಟೂರು ಶಿವಪುರ ಗ್ರಾಮ ಪಂಚಾಯಿತಿಯಲ್ಲಿ ವಿಶ್ವಗುರು ಬಸವೇಶ್ವರ ಜಯಂತಿ ಆಚರಿಸಲಾಯಿತು. ಭಾವಚಿತ್ರಕ್ಕೆ ಕಾರ್ಯದರ್ಶಿ ಎಎಸ್ ಮುಲ್ಲಾ ಪೂಜೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಹಾದೇವ ಜಕ್ಕಣ್ಣವರ, ಮಹಾಂತೇಶ ಮಠಪತಿ, ಮಹಾದೇವ ಹರಿಜನ, ಶಿವಾನಂದ ನಾಯ್ಕರ, ಅಂಗನವಾಡಿ ಕಾರ್ಯಕರ್ತೆಯರು, ಭಾರತಿ ಮಠದ ಅನಿತಾ ಇತಾಪಿ, ಶಿವಲೀಲಾ ಸಂಬಾಳದ ಮಮತಾಜ ರಾಮದುರ್ಗ ಮುಂತಾದವರು ಇದ್ದರು. ಅಂಗನವಾಡಿ ಭಾರತಿ ಮಠದ ಬಸವಣ್ಣನವರ ಕುರಿತು ಮಾತನಾಡಿದರು. ಅನಿತಾ ಇತಾಪಿ ಹೇಮರೆಡ್ಡಿ ಮಲ್ಲಮ್ಮ ಕುರಿತು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಭಾಗವಹಿಸಿದ್ದರು. ವರದಿಗಾರರು ಶಶಿಧರ ಎಂ ಪಾಟೀಲ, ಯರಗಟ್ಟಿ, ಬೆಳಗಾಂ ಜಿಲ್ಲೆ. ವಿಶ್ವಗುರು ಬಸವಣ್ಣ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಬಂದವರು. ಅವರು ಶಿವಶರಣರಲ್ಲಿ ಒಬ್ಬರು. ಶ್ರೀ ಅಲ್ಲಮ ಪ್ರಭುವರ ಒಂದು ಜೊತೆಯಲ್ಲಿದ್ದವರು. 12ನೇ ಶತಮಾನದ ವಿಶ್ವಗುರು ಬಸವಣ್ಣವರು ನಮ್ಮ ಲೋಕ ಕಲ್ಯಾಣಕ್ಕಾಗಿ ಯಾವ ಜಾತಿ ಭೇದ ಯಾವುದನ್ನು ಮಾಡದೆ, ಯಾರು ಮೇಲು ಕೀಳು ಎನ್ನದೆ ನಮ್ಮ ದೇಶಕ್ಕೆ, ನಮ್ಮ ಲೋಕಕ್ಕಾಗಿ ತಮ್ಮ ಎಲ್ಲ ರಾಜ್ಯದ ಒಂದು ಮಂತ್ರಿಯಾಗಿದ್ದರೂ ಕೂಡ ಒಬ್ಬ ರಾಜ್ಯದ ಮಂತ್ರಿಯ ಸ್ಥಾನಕ್ಕೆ ಒಂದು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಅವರು ನಮ್ಮ ಲೋಕದ ಕಲ್ಯಾಣಕ್ಕಾಗಿ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿ ಅವರು ನಮ್ಮ ಲೋಕ ಕಲ್ಯಾಣವನ್ನು ಮಾಡಿದರು. ಅವರು 12ನೇ ಶತಮಾನದಲ್ಲಿ ಇದ್ದರೂ ಕೂಡ ಅವರು ಈಗಿನ ಶತಮಾನದವರೆಗೂ ಕೂಡ ಅವರ ಹೆಸರು ಒಂದು ಒಳ್ಳೆಯ ವಿಶ್ವ ಖ್ಯಾತಿ ಪಡೆದಂಥ ವ್ಯಕ್ತಿಯಾಗಿ ಬಾಳಿದರು. ಅವ್ರ ಬಗ್ಗೆ ಹೇಳಬೇಕಂದ್ರೆ